ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಪರಲೋಕದ ತಂದೆ ನಿನ್ನನ್ನು ನೋಡುತ್ತಿರುವರು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 9-11 ವಚನಗಳು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ? ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ? ಯೇಸು ಸ್ವಾಮಿ ಪರಲೋಕದ ಪ್ರಾರ್ಥನೆಯನ್ನು ಕಲಿಸಿಕೊಡುವಾಗ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಹೇಳ್ರಿ ಎಂಬುದಾಗಿ ಕಲಿಸಿಕೊಟ್ಟರು. ನಮ್ಮ ದೇವರು ನಮ್ಮ ಪರಲೋಕದ ತಂದೆಯಾಗಿದ್ದಾರೆ. ನಮ್ಮನ್ನು ಯಾವಾಗಲೂ ನೋಡುತ್ತಿರುವಂಥ ಒಂದು ಒಳ್ಳೆಯ ತಂದೆ. ನಾವು ತಪ್ಪಿ ಹೋಗುವಾಗ ನಮ್ಮನ್ನು ಹುಡುಕಿಕೊಂಡು ಬರುವಂಥ ತಂದೆ. ಪರಲೋಕದ ನಮ್ಮ ತಂದೆ ಎಷ್ಟೋ ಪ್ರೀತಿಯುಳ್ಳವರಾಗಿದ್ದಾರೆ. ಆತನ ಪ್ರೀತಿಗೆ ಯಾವ ಅಳತೆಯೂ ಇಲ್ಲ. ಆತನ ಪ್ರೀತಿ ಮಿತಿ ಇಲ್ಲದ್ದು. ಪ್ರಪಂಚದಲ್ಲೇ ದೊಡ್ಡ ಫಾಲ್ಸ್ ನಯಾಗರ ಫಾಲ್ಸ್, ಅದನ್ನು ನಾವು ಚಿತ್ರದಲ್ಲಿ ನೋಡಿರುತ್ತೇವೆ. ಎಷ್ಟೋ ಟನ್ ನೀರನ್ನು ಸುರಿಸುತ್ತಲೇ ಇರುತ್ತದೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಪರಲೋಕದ ತಂದೆ ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟು ಪ್ರೀತಿಯನ್ನು ಸುರಿಸಿದ್ದಾರೆ. ತಂದೆಯ ಪ್ರೀತಿಯನ್ನು ಎತ್ತಿ ತೋರಿಸುವಂಥ ಒಂದು ಅದ್ಭುತವಾದ ನಡೆದ ಸಂಭವವಿದೆ, ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಒಮ್ಮೆ ಒಬ್ಬ ಚಿಕ್ಕ ಹುಡುಗನು ಫುಟ್ಬಾಲ್ ಆಟವನ್ನು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದನು. ಆದರೆ ಅವನು ಬೇರೆ ಮಕ್ಕಳಿಗಿಂತ ಬಹಳ ಕುಳ್ಳನಾಗಿದ್ದರಿಂದ ಅವನನ್ನು ಆಟದಲ್ಲಿ ಸೇರಿಸಿಕೊಳ್ಳಲಿಲ್ಲ. ಅವನು ಶಾಲೆಯಲ್ಲಿ ನಡೆದ ಒಂದೊಂದು ಫುಟ್ಬಾಲ್ ಆಟದ ತರಬೇತಿಯಲ್ಲಿ ಮೊದಲನೆಯ ಕುರ್ಚಿಯಲ್ಲಿ ಕುಳಿತು ತನ್ನನ್ನು ಒಂದು ದಿನವಾದರೂ ಈ ಫುಟ್ಬಾಲ್ ಆಟದಲ್ಲಿ ಸೇರಿಸಿಕೊಳ್ಳುವುದಿಲ್ವಾ ಎಂಬುದಾಗಿ ಅವನು ಬಯಕೆಯಿಂದ ಕುಳಿತುಕೊಳ್ಳುತ್ತಾ ಇದ್ದ. ಆ ಚಿಕ್ಕ ಹುಡುಗನು ಪ್ರೌಢಶಾಲೆಗೆ ಬಂದಾಗ ಅವನು ಸ್ವಲ್ಪ ಉದ್ದವಾದ ನಂತರ ಅವನನ್ನು ಫುಟ್ಬಾಲ್ ಆಟದಲ್ಲಿ ಸೇರಿಸಿಕೊಂಡರು. ಪ್ರತಿದಿನ ಅಭ್ಯಾಸ ಮಾಡುತ್ತಾ ಇದ್ದನು. ಅವನ ತಂದೆ ಸಹ ಅವನನ್ನು ಬಹಳ ಪ್ರೀತಿಸುತ್ತಾ ಇದ್ದರಿಂದ ಮಗನ ಫುಟ್ಬಾಲ್ ಆಟವನ್ನು ನೋಡಲಿಕ್ಕೆ ಒಂದೊಂದು ದಿನವೂ ಆ ಫುಟ್ಬಾಲ್ ಆಟ ನಡೆಯುವ ಸ್ಥಳದಲ್ಲಿ ಬಂದು ಅವನನ್ನು ಪ್ರೋತ್ಸಾಹ ಮಾಡುತ್ತಾ ಇದ್ದನು. ಆದರೆ ಈ ಹುಡುಗನಿಗೆ ಮುಖ್ಯ ತಂಡದಲ್ಲಿ ಸ್ಥಾನವಿರಲಿಲ್ಲ. ಸಬ್ಸ್ಟ್ಯೂಟ್ ಅಂತ ಹೇಳಿದ್ರೆ ಯಾರಾದರೂ ಇಲ್ಲವಾದರೆ ಎಕ್ಸ್ಟ್ರಾ ಪ್ಲೇಯರ್ ಥರ ಅವನನ್ನು ಆಟದಲ್ಲಿ ಸೇರಿಸಿಕೊಂಡಿದ್ದರು. ಆದರೆ ಇವನು ಒಂದು ದಿವಸವಾದರೂ ಆಡ್ತಾ ಇರಲಿಲ್ಲ. ತಂದೆ ಪ್ರತಿ ದಿವಸ ಬಂದು ನೋಡ್ತಾ ಇದ್ದರು. ಇವನು ಎಕ್ಸ್ಟ್ರಾ ಆಟಗಾರನಾಗಿ ಮಾತ್ರ ಅವನನ್ನು ಕೂಡಿರಿಸುತ್ತಾ ಇದ್ದರು. ಒಂದು ದಿನ ಮುಖ್ಯವಾದ ಆಟ ಇತ್ತು. ತಂದೆಗೆ ಹೇಳಿ, ಅಪ್ಪ ಇವತ್ತು ಫುಟ್ಬಾಲ್ ಆಟ ಇದೆ, ಇವತ್ತು ನನ್ನನ್ನು ಸೇರಿಸ್ಕೊಳ್ಬೋದು, ನೀವು ಬನ್ನಿ ಎಂಬುದಾಗಿ ತಂದೆಯನ್ನು ಕರೆದ. ತಂದೆನೂ ಬಂದರು. ಅವತ್ತು ಕೂಡ ಅವನನ್ನು ಒಂದು ಸಬ್ಸ್ಟ್ಯೂಟ್ ಆಗಿ ಆಟಗಾರನಾಗಿ ಇಟ್ಟುಕೊಂಡಿದ್ದರು. ಮೇನ್ ಆಟದಲ್ಲಿ ಅವನನ್ನು ಆಡಿಸಲಿಲ್ಲ. ದಿನಗಳು ಕಳೆಯಿತು, ಹೀಗೆ ಹೋಗುತ್ತಾ ಇತ್ತು. ಒಂದು ದಿನ ಇವನು ಫುಟ್ಬಾಲ್ ಮ್ಯಾಚನ್ನು ಹಾಗೆ ನೋಡುತ್ತಾ ಇರುವಾಗ ಒಂದು ಕಾಗದವನ್ನು ತಂದು ಕೋಚ್ಗೆ ಕೊಡ್ತಾರೆ. ಆ ಕೋಚ್ ಆ ಪತ್ರವನ್ನು ನೋಡಿದಾಗ ಅವನಿಗೆ ಬಹಳ ಬೇಸರವಾಯಿತು. ಏಕೆಂದರೆ ಆ ಹುಡುಗನ ತಂದೆ ತೀರಿ ಹೋಗಿದ್ದರು. ಆ ಹುಡುಗನನ್ನು ಕರೆದು ಸಂತೈಸಿ, ನೋಡಪ್ಪ ನಿಮ್ಮ ತಂದೆ ತೀರಿ ಹೋಗಿದ್ದಾರೆ, ನೀನು ಊರಿಗೆ ಹೋಗು, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಎಂಬುದಾಗಿ ಅವನನ್ನು ಸಂತೈಸಿ ಮನೆಗೆ ಹೋಗಿ ಎಂಬುದಾಗಿ ಹೇಳಿದಾಗ ಮುಂದಿನ ವಾರ ಅವರ ಊರಿನಲ್ಲೇ ಒಂದು ಫೈನಲ್ ಮ್ಯಾಚ್ ಈ ಟೀಮ್ ಒಟ್ಟಿಗೆ ಇನ್ನೊಂದು ಟೀಮ್ ಆಡಲಿಕ್ಕೆ ಇತ್ತು. ಆಗ ಈ ಹುಡುಗ ಕೇಳ್ದ, ಮುಂದಿನ ವಾರ ಮ್ಯಾಚ್ ಇದೆ ಅಲ್ವಾ, ನಾನೆಲ್ಲ ಕಾರ್ಯ ಮುಗಿಸ್ಕೊಂಡು ಬರ್ತೀನಿ ಕೋಚ್ ಎಂಬುದಾಗಿ ಹೇಳಿದಾಗ ಇವನು ಹೇಳಿದ, ನೀನು ಹೆಂಗಿದ್ರು ಎಕ್ಸ್ಟ್ರಾ ಪ್ಲೇಯರ್, ಸಬ್ಸ್ಟ್ಯೂಟ್ ಆಗಿ ನಿನ್ನನ್ನು ನಾವು ಆಡಿಸ್ತಾ ಇದ್ದೇವೆ, ನೀನು ಮುಂದಿನ ವಾರ ಬರದೇ ಇದ್ದರೂ ಪರವಾಗಿಲ್ಲಪ್ಪ, ನಾವು
ಅಡ್ಜಸ್ಟ್ ಮಾಡ್ಕೊಳ್ತೇವೆ, ನಿನ್ನ ತಂದೆಯ ಕಾರ್ಯವನ್ನು ಎಲ್ಲವನ್ನು ನೋಡಿ ನೀನು ವಾಪಸ್ ಬಾ ಎಂಬುದಾಗಿ ಹೇಳಿದಾಗ ಇವನು ತಿರುಗಿ ಸ್ತೋತ್ರ ತಂದೆಯ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಅವನು ಊರಿಗೆ ಹೋದ ನಂತರವಾಗಿ ತಿರುಗಿ ಅವರ ಊರಿನಲ್ಲೇ ಒಂದು ಫೈನಲ್ ಮ್ಯಾಚ್ ಈ ಟೀಮ್ ಒಟ್ಟಿಗೆ ಇನ್ನೊಂದು ಟೀಮ್ ಒಟ್ಟಿಗೆ ನಡೆಯುತ್ತಾ ಇದೆ. ಅವತ್ತು ಹೇಗೋ ಎಲ್ಲ ಕಾರ್ಯಗಳನ್ನು ಮಾಡಿ ಬಂದುಬಿಟ್ಟು ಕೋಚ್ಗೆ ಹೇಳ್ತಾ ಇದ್ದಾನೆ, ಕೋಚ್ ಇಷ್ಟು ದಿವಸ ನನಗೆ ಆಡಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ, ದಯವಿಟ್ಟು ಇದು ಫೈನಲ್ ಮ್ಯಾಚಲ್ಲೇ ನನಗೊಂದು ಅವಕಾಶವನ್ನು ಕೊಡ್ರಿ. ಕೋಚ್ ಹೇಳೋದಪ್ಪ, ನಾರ್ಮಲ್ ಆಟದಲ್ಲೇ ನಿನಗೆ ಅವಕಾಶ ಕೊಡೋದಿಲ್ಲ, ಇದು ಫೈನಲ್ ಮ್ಯಾಚ್ ಆಗಿದೆ, ನಿನಗೆ ಹೇಗೆ ಅವಕಾಶ ಕೊಡಲಿಕ್ಕಾಗುತ್ತೆ, ಸ್ವಲ್ಪ ಇರು, ನಾನು ನಿನಗೆ ಅವಕಾಶ ಕೊಡ್ತೇನೆ. ಮ್ಯಾಚ್ ಆರಂಭವಾಯಿತು. ಸ್ತೋತ್ರ ಅವರ ವಿರುದ್ಧ ಇರುವಂಥ ತಂಡದವರು ಗೋಲ್ ಮೇಲೆ ಗೋಲ್ ಹೊಡಿತಾ ಇದ್ದಾರೆ. ಇವರ ತಂಡದವರು ಅರ್ಧ ಗಂಟೆ ಆದರೂ ಕೂಡ ಒಂದು ಗೋಲನ್ನು ಹೊಡೆಯಲಿಲ್ಲ. ಸ್ತೋತ್ರ ಕೋಚ್ಗೂ ಬಹಳ ಬೇಜಾರಾಯಿತು. ಈ ಹುಡುಗ ಆಗಾಗ ಕಾಡಿಸ್ತಾ ಇದ್ನಲ್ವ, ಕೋಚ್ ನಾನು ಹೋಗ್ತೇನೆ, ಹೆಂಗಾದರೂ ಸೋಲುವಂಥ ಮ್ಯಾಚ್, ಪಾಪ ತಂದೆ ತೀರು ಹೋಗಿದ್ದಾರೆ, ಇದರ ನಿಮಿತ್ತವಾಗಿ ಇವನಿಗೊಂದು ಸಂತೈಸುವಿಕೆ ಉಂಟಾಗಲಿ ಅಂತೇಳಿ ಕೋಚ್ ಸಬ್ಸ್ಟಿಟ್ಯೂಟ್ ಇದ್ದಂಥ ಈ ಹುಡುಗನನ್ನು ಸ್ತೋತ್ರ ಆಡುವುದಕ್ಕೆ ಗ್ರೌಂಡ್ಗೆ ಕಳಿಸಿದ. ಇವನು ಗ್ರೌಂಡ್ಗೆ ಇಳಿದ ತಕ್ಷಣವಾಗಿ ಸ್ತೋತ್ರ ವೇಗವಾಗಿ ತನ್ನ ಕಡೆಗೆ ಬಂದ. ಸ್ತೋತ್ರ ಆ ಚೆಂಡನ್ನು ಸ್ತೋತ್ರ ಗೋಲ್ ಕಡೆಗೆ ಸ್ತೋತ್ರ ಆ ರೀತಿಯಲ್ಲಿ ಆಡದೇ ಇರುವ ರೀತಿಯಲ್ಲಿ ವಿಚಿತ್ರವಾಗಿ ಒಳ್ಳೆ ರೀತಿಯಲ್ಲಿ ಅವನು ಫುಟ್ಬಾಲ್ ಆಡಿ ಗೋಲ್ ಮೇಲೆ ಗೋಲ್ ಹೊಡೆದು ಸೋಲುವ ತಂಡವನ್ನು ಗೆಲ್ಲಿಸಿ ಕೊಟ್ಟುಬಿಟ್ಟನ್ರಿ. ಕೋಚಿಗೂ ಆಶ್ಚರ್ಯ, ಅಲ್ಲಿದ್ದಂಥ ಸ್ನೇಹಿತರಿಗೂ ಆಶ್ಚರ್ಯ. ಯಾಕೆಂದರೆ ಇವನು ಈ ಥರ ಆಟವಾಡಿದ್ದು ಅವರು ನೋಡಿಲ್ಲ, ಆದರೆ ಈ ಹುಡುಗನ ನಿಮಿತ್ತವಾಗಿ ಅವರು ಸ್ತೋತ್ರ ವಿನ್ ಆಗಿಬಿಟ್ರು. ಅದೆಲ್ಲ ಮ್ಯಾಚ್ ಮುಗಿದ ಮೇಲೆ ಅವನು ಪ್ರತ್ಯೇಕವಾಗಿ ಏಕಾಂಗಿಯಾಗಿ ಕುಳಿತಿರುವಾಗ ಕೋಚ್ ಹೋಗಿ ಕೇಳ್ತಾನೆ, ಅಪ್ಪ ಈ ಥರ ಆಡಿದ್ದು ನಾನು ನೋಡಲೇ ಇಲ್ಲ, ಇವತ್ತು ಬೆಸ್ಟ್ ಆಡಿದೆ, ನೀನು ಆಡಿದ ನಿಮಿತ್ತ ನಮಗೆ ಫೈನಲ್ ಮ್ಯಾಚ್ ಗೆಲ್ಲಲಿಕ್ಕೆ ಸಹಾಯವಾಯಿತು, ಹೇಗಾಯಿತು ಅಂತ ಕೇಳಿದಾಗ ಕೋಚ್, ನಮ್ಮ ತಂದೆಗೆ ಕಣ್ಣಿರಲಿಲ್ಲ, ಅವರು ಕುರುಡರಾಗಿದ್ದರು, ಇವತ್ತು ಅವರು ತೀರಿ ಹೋಗಿದ್ದಾರೆ, ಇವತ್ತು ಪರಲೋಕದಲ್ಲಿ ಇದ್ದಾರೆ, ಅವರು ನನ್ನ ಮ್ಯಾಚನ್ನು ನೋಡ್ತಾ ಇರ್ತಾರೆ, ಆದುದರಿಂದ ಅವ್ರನ್ನ ಬೇಸರ ಉಂಟು ಮಾಡಬಾರದೆಂಬುದಾಗಿ ನನ್ನ ತಂದೆಗೆ ನಾನು ಬೆಸ್ಟ್ ಆಗಿರುವುದನ್ನು ಮಾಡಿ ಅವರಿಗೆ ಉತ್ತಮವಾದ ನನ್ನ ಆಟವನ್ನು ತೋರಿಸಬೇಕೆಂಬುದಾಗಿ ನಾನು ಉತ್ತಮವಾದ ರೀತಿಯಲ್ಲಿ ನನ್ನ ಪರಿಶ್ರಮಕ್ಕೂ ಮೀರಿ ಆಟವನ್ನು ಆಡಿದೆ, ಅದಕ್ಕೆ ಈ ಮ್ಯಾಚನ್ನು ಗೆಲ್ಲಲಿಕ್ಕೆ ಸಹಾಯವಾಯಿತು. ನೋಡ್ರಿ, ಒಬ್ಬ ತಂದೆಗೆ ಒಂದು ಬೆಸ್ಟ್ ಆಗಿರುವುದನ್ನು ನೋಡಬೇಕೆಂಬುದಾಗಿ ಆಟವನ್ನು ಆಡಿ ಒಂದು ಫುಟ್ಬಾಲ್ ಟೀಮನ್ನೇ ಅವನು ಗೆಲ್ಲಲಿಕ್ಕೆ ಕಾರಣನಾದನು. ನೋಡ್ರಿ, ಒಬ್ಬ ಲೋಕ ರೀತಿಯ ತಂದೆಗಾಗಿ ಅವನು ಅಷ್ಟು ಆಟವಾಡಿರೋದಾದರೆ ಪರಲೋಕದ ತಂದೆ, ಪರಮ ತಂದೆ ನಮ್ಮ ಅನುದಿನವೂ ನೋಡುತ್ತಾ ಇದ್ದಾರೆ. ನಮ್ಮ ಜೀವಿತವನ್ನು ನಾವು ಹೇಗೆ ಸಾಗಿಸುತ್ತಾ ಇದ್ದೇವೆ, ನಿರಾಶೆಯಲ್ಲಿಯಾ, ಒಂಟಿಯಾಗಿಯಾ, ಏಕಾಂಗಿಯಾಗಿಯಾ, ಆದರೆ ಪ್ರತಿದಿನವೂ ನಮ್ಮ ಮೈಂಡಲ್ಲಿ ಇರಬೇಕು, ಪರಲೋಕದ ತಂದೆ ನನ್ನನ್ನು ನೋಡುತ್ತಾ ಇದ್ದಾರೆ, ನಾನು ಯಾವಾಗಲೂ ಬೆಸ್ಟ್ ಆಗಿರುವುದನ್ನು ಮಾಡ್ತೇನೆ, ನಾನು ಬೆಸ್ಟಾಗಿ ಸೇವೆ ಮಾಡ್ತೇನೆ, ನಾನು ಬೆಸ್ಟಾಗಿ ಓದುತ್ತೇನೆ, ನಾನು ಬೆಸ್ಟಾಗಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ತಂದೆ, ಪರಲೋಕದ ತಂದೆ ನೋಡುತ್ತಿರುವಾಗ ಅವರಿಗೆ ಕೃತಜ್ಞತೆ ಉಳ್ಳವನಾಗಿ ನಾನು ಜೀವಿಸ್ತೇನೆಂಬುದಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನಾವು ಜೀವಿಸಬೇಕು. ಪ್ರೀತಿ ಉಳ್ಳ ದೇವಜನರೇ, ಇವತ್ತು ಪರಲೋಕದ ತಂದೆ ನಮ್ಮನ್ನು ನೋಡುತ್ತಾ ಇದ್ದಾರೆ. ನಿಮ್ಮ ನಿರಾಶೆಗಳನ್ನು ಬಿಸಾಕ್ರೆ, ನಿಮ್ಮ ಜೀವಿತದಲ್ಲಿರುವಂಥ ಜಂಜಾಟಗಳನ್ನು ಬಿಸಾಕ್ರೆ, ಇನ್ನು ಮುಂದೆ ನಮ್ಮ ಒಂದೊಂದು ಜೀವಿತವನ್ನು, ಒಂದೊಂದು ಸಮಯವನ್ನು ಆ ಪರಲೋಕದ ದೇವರಿಗಾಗಿ ನಾವು ಜೀವಿಸೋಣ, ಬಾಳೋಣ. ಆ ವಿಧದಲ್ಲಿ ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ನಿಮ್ಮನ್ನು ನೋಡುತ್ತಾ ಇದ್ದಾರೆ, ಎಲ್ರೋಹಿ ದೇವರು ನಿಮ್ಮನ್ನು ನೋಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರತಿದಿನವೂ ದೇವರು ನಿಮ್ಮನ್ನು ವಾಚ್ ಮಾಡುತ್ತಾ ಇದ್ದಾರೆ. ಕರ್ತನೇ, ನೀ ನನ್ನನ್ನು ನೋಡುವುದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ನನಗೆ ಯಾರು ಇಲ್ಲದಿದ್ದರೂ ಸ್ವಾಮಿ ನೀವಿದ್ದೀರಾ, ನೀವು ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕಿದ್ದೀರಾ, ನೀವು ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಪರಲೋಕದ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ದೇವರೇ, ಸ್ತೋತ್ರ. ಅನುದಿನವೂ ನಮ್ಮನ್ನು ಭಾರವನ್ನು ಹೊತ್ತು ನಮ್ಮನ್ನು ನೋಡುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಕರ್ತನೇ, ಸ್ತೋತ್ರ. ಆ ಹುಡುಗನು ಹೇಗೆ ಇಹಲೋಕದ ಒಬ್ಬ ತಂದೆಗಾಗಿ ತನಗೆ ಇರುವಂಥ ವಿಷಯದಲ್ಲಿ ಬೆಸ್ಟಾಗಿ ಮಾಡಿದ್ನ, ನಾವು ಸಹ ನೀವು ನಮ್ಮನ್ನು ನೋಡುತ್ತಿರುವಾಗ ನಮ್ಮ ಜೀವಿತದಲ್ಲಿ ಬೆಸ್ಟ್ ಆಗಿರುವುದನ್ನೇ ಮಾಡುವಂತೆ, ನಿಮಗಾಗಿ ಜೀವಿಸುವಂತೆ, ನಿನ್ನ ನಾಮವನ್ನು
ಘನಪಡಿಸುವಂತೆ ನಮಗೆ ಸಹಾಯ ಮಾಡಿರಿ. ಒಪ್ಪಿಸಿಕೊಡ್ತೇವೆ, ದೊಡ್ಡ ಕಾರ್ಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ. ಈ ದಿವಸ ನಿನ್ನ ಕೃಪೆ ಸಮಾಧಾನ ನಿನ್ನ ಜನರೊಂದಿಗೆ ಇರಲಿ. ಅದ್ಭುತವಾಗಿ ನಡೆಸಿರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪರಲೋಕದ ತಂದೆ ನಿಮ್ಮನ್ನು ನೋಡುತ್ತಿದ್ದಾರೆ. ಆ ಪರಲೋಕದ ತಂದೆಗಾಗಿ ಏನಾದರೂ ಮಾಡಿರಿ, ಬೆಸ್ಟ್ ಆಗಿರುವುದನ್ನು ಮಾಡಿರಿ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.